Hi everyone, welcome to my YouTube channel. In this video, we are going to continue class 10th mathematics. This is Pancharatna series 1, set C key answers. In the previous video, we have solved all the questions related to Pancharatna series 1, set B. Now we are moving for Pancharatna series 1, set C. So let us see the first question of set C. If x plus 1 is a factor of the polynomial x square plus px plus q and x square plus mx plus n, ಸೊ ಈ ಎರಡಕ್ಕೂ ಕೂಡ ಫ್ಯಾಕ್ಟರ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇವೆರಡಕ್ಕೂ ಕೂಡ ಇದು ಫ್ಯಾಕ್ಟರ್ ಆಗಿದೆ. ಹಾಗಾದರೆ ನಾವು ಪ್ರೂವ್ ಮಾಡಬೇಕು ಎ ಇಸ್ ಈಕ್ವಲ್ ಟು ಎನ್ ಮೈನಸ್ ಕ್ಯೂ ಡಿವೈಡೆಡ್ ಬೈ ಎಮ್ ಮೈನಸ್ ಪಿ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾನೆ ಅದನ್ನು ಬರ್ಕೊಳ್ಳೋಣ. ಫಸ್ಟ್ ಕ್ವಶನ್ನು ಎಕ್ಸ್ ಸ್ಕ್ವಯರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಎನ್ ಎರಡಕ್ಕೂ ಒಂದೇ ಫ್ಯಾಕ್ಟ್ರ್ ಅಂತ ಹೇಳಿದ್ದಾನೆ. ಆ ಫ್ಯಾಕ್ಟ್ರ್ ಯಾರಪ್ಪ ಅಂದರೆ ಎಕ್ಸ್ ಪ್ಲಸ್ ಎ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಎಕ್ಸ್ ಪ್ಲಸ್ ಎ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎಕ್ಸ್ ಅಂದರೆ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಪಿ ಇಂಟು ಎಕ್ಸ್ ಅಂದರೆ ಎ, ಎಕ್ಸ್ ಅಂದರೆ ಮೈನಸ್ ಎ ಪ್ಲಸ್ ಕ್ಯೂ. ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಪಿ ಪ್ಲಸ್ ಕ್ಯೂ. ಇನ್ನು ಈ ಕಡೆ ಬರೋಣ. ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಎಮ್ ಇಂಟು ಮೈನಸ್ ಎ ಪ್ಲಸ್ ಎನ್. ಹಾಗಾದರೆ ಉಳಿದಿದ್ದು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಮ್ ಎ ಪ್ಲಸ್ ಎನ್. ಎರಡಕ್ಕೂ ಒಂದೇ ಫ್ಯಾಕ್ಟರ್ ಆಗಿರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಎ ಪಿ ಪ್ಲಸ್ ಕ್ಯೂ ವಿಲ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಮ್ ಎ ಪ್ಲಸ್ ಎನ್. ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಎ ಪಿ ಪ್ಲಸ್ ಕ್ಯೂ is equal to minus AP plus Q is equal to minus MA plus N. ನಾವು ಪ್ರೂವ್ ಮಾಡಬೇಕಾದ್ರೆ A is equal to N minus Q by M minus P. ಸೊ ಈ ಮೈನಸ್ ಎಮ್ ಎ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಪ್ಲಸ್ ಎಮ್ ಎ ಆಯಿತು, ಮೈನಸ್ ಎ ಪಿ ಉಳಿದಿದೆ ಇಸ್ ಈಕ್ವಲ್ ಟು ಎನ್ ಇಲ್ಲೇ ಇದೆ, ಈ ಪ್ಲಸ್ ಕ್ಯೂನ ಆ ಕಡೆ ಶಿಫ್ಟ್ ಮಾಡೋಣ, ಇಟ್ ವಿಲ್ ಬಿಕಮ್ ಮೈನಸ್ ಕ್ಯೂ. ಸೊ ಈಗ ಇವೆರಡರಲ್ಲೂ ಎ ಕಾಮನ್ ಇದೆ. ಹಾಗಾದರೆ ಉಳಿದಿದ್ದು m minus p. a into m minus p is equal to n minus q. Therefore, a is equal to n minus q divided by m minus p. This is what we have to prove here. Now, let us move for question number 2. So, question number 2 hige kottiyare. If pth term, qth term and rth term of an AP is a, b and c respectively, then show that P into B minus C plus Q into C minus A plus R into A minus B is equal to 0. So let us solve this question now. So question al kottidane pth term AP is equal to A, qth term AQ is equal to B, rth term AR is equal to C. ಸೊ ಇಲ್ಲಿ ಎ ಇರೋದ್ರಿಂದ ಎ ಎನ್ ಫಾರ್ಮುಲಾ ಹಾಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ ಪಿ ಇಸ್ ಈಕ್ವಲ್ ಟು, ಈ ಸ್ಮಾಲ್ ಎ ಬದಲು ಕ್ಯಾಪಿಟಲ್ ಎ ಯಾಕೊಂತೀನಿ, ಯಾಕೆಂದರೆ ಎ ಪಿ ಅಂದರೂ ಏನೇ ಇರೋದ್ರಿಂದ, ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಸೊ ಎ ಪಿ ಅಂದರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಡಿ ಮೈನಸ್ ಡಿ. ಸೊ ಪಿ ಡಿ ಮೈನಸ್ ಡಿ ಆಯಿತು. ಸೊ ಹಾಗಾದರೆ ಇನ್ನು ವಾಟ್ ಈಸ್ ದ ರಿಮೈನಿಂಗ್? ಸೊ ಪಿ ಡಿ ಮೈನಸ್ ಡಿ, ಎ ಇಸ್ ಈಕ್ವಲ್ ಟು ಪಿ ಡಿ ಮೈನಸ್ ಡಿ ಬಂತು. ಸೊ ನಮಗೀಗ ಬೇಕಾಗಿರೋದಿಲ್ಲಿ ಪಿ ಇಟ್ಕೊಳ್ಳೋಣ. ಸೊ ಪಿ ಇಟ್ಕೊಳೋದಾದರೆ ಅದನ್ನು ಹೀಗೆ ಬರ್ಕೊಳ್ಳೋಣ. ಸೊ ಪಿ ಡಿ ಇಸ್ ಈಕ್ವಲ್ ಟು, ಸೊ ಈಗ ಇದನ್ನು 1 ಅಂತ ಕರ್ಕೊಳ್ಳೋಣ, ಇದು ಬೇಡ ಹೀಗೆ ಇರಲಿ. ಎ ಪಿ ಇಸ್ ಈಕ್ವಲ್ ಟು, ಇಲ್ಲ ಇದನ್ನು ತಗೋಣ, ಇದು ಬೇಡ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಪಿ ಅಂದರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಅಂತ ತಗೋಣ. ಯು ಕಾಲ್ ದಿಸ್ ಆ್ಯಸ್ 1. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಎ ಎನ್ ಫಾರ್ಮುಲಾ
an is equal to a plus n minus 1 into d. ಸೊ ಎ ಎನ್ ಅಂತ ತಗೊಂಡ್ರೆ ಸೊ ಎ ಎನ್ ಅಂದರೆ ಕ್ಯೂ ಈಸ್ ಈಕ್ವಲ್ ಟು ಎ ಅಂದರೆ ಕ್ಯಾಪಿಟಲ್ ಎ ಪ್ಲಸ್ ಎನ್ ಅಂದರೆ ಕ್ಯೂ ಮೈನಸ್ 1 ಇಂಟು ಡಿ. ಎ ಕ್ಯೂ ಅಂದರೆ ಬಿ, ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಸೊ ಇದನ್ನು ಯು ಕಾಲ್ ಇಟ್ ಆಸ್ 2. Next again use an is equal to a plus n minus 1 into d. an andre ar is equal to a andre capital A plus n andre r minus 1 into d. So ar andre c is equal to a plus r minus 1 into d. ಇದನ್ನ ನಾವು 3 ಅಂತ ಕರ್ಕೊಳ್ಳೋಣ. ಈಗ ಫಸ್ಟು ಏನು ಮಾಡೋಣ ಅಂದರೆ ಇದರೊಳಗಡೆ ಫಸ್ಟು ಯಾರ್ಯಾರನ್ನ ಸಬ್ಟ್ರಾಕ್ಟ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಇಲ್ಲಿ ಕ್ವಶನ್ನ ಪ್ರಕಾರ ಇಲ್ಲೇನಂತ ಕೊಟ್ಟಿದ್ದಾನೆ, ಇಲ್ಲಿ ಪಿ ಇಂಟು ಬಿ ಮೈನಸ್ ಸಿ ಅಂತ ಕೊಟ್ಟಿದ್ದಾನೆ. ಸೊ ಬಿ ಮೈನಸ್ ಸಿ ಅಂದರೆ ಯಾವುದು? ಸೊ ದಟ್ ಈಸ್ ಬಿ ಮೈನಸ್ ಸಿ ಅಂದರೆ, ಸೊ ಬಿ ಅಂದರೆ ಇಟ್ ಈಸ್ ಏನಿದೆ ನೋಡ್ಕೊಳ್ಳಿ, ಬಿ ಅಂದರೆ ಅದು 2 ಆಗುತ್ತೆ, ಸಿ ಅಂದರೆ 3 ಆಗುತ್ತೆ. ಹಾಗಾದರೆ ಈಕ್ವೇಷನ್ ಲೆಟ್ ಅಸ್ ಸಬ್ಟ್ರಾಕ್ಟ್ ಈಕ್ವೇಷನ್. ಸೊ ಕ್ವಶನ್ನ ಪ್ರಕಾರ ಫಸ್ಟು ಬಿ ಮೈನಸ್ ಸಿ ಮಾಡ್ಕೊಳ್ಳೋಣ. ಇಲ್ಲಿ ಬಿ ಮೈನಸ್ ಸಿ ಅಂದರೆ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 3. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 3. ಈಕ್ವೇಷನ್ 2 ಏನಿದೆ ಬಿ, ಈಕ್ವೇಷನ್ 3 ಸಿ. ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು, ಸೊ ಇದನ್ನು ಬರ್ಕೊಳ್ಳೋಣ, ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ. ಸೊ ಈ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಎ, ದೆನ್ ಇದನ್ನು ನಾವು plus rd become minus rd, minus into minus plus d. So plus a minus a cancel ಆಯಿತು. ನೆಕ್ಸ್ಟು ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯಿತು. ಹಾಗಾದರೆ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಏನು ಉಳೀತು? ಸೊ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಡಿ ಕಾಮನ್ ಇದೆ, ಇನ್ನು ಉಳಿದಿರೋದು ಕ್ಯೂ ಮೈನಸ್ ಆರ್. ಸೊ ಡಿ ಇಂಟು ಕ್ಯೂ ಮೈನಸ್ ಆರ್. ಇದು 2ನ 3ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟು ಕ್ವಶನ್ ಪ್ರಕಾರ ಸಿ ಮೈನಸ್ ಎ ಬೇಕು. ಸಿ ಅಂದರೆ ಈಕ್ವೇಷನ್ 3 ಮೈನಸ್ ಎ ಅಂದರೆ ಈಕ್ವೇಷನ್ 1. ಅಲ್ಲಿಗೆ 3 ಅಂದರೆ ಸಿ ಮೈನಸ್ ಎ ಈಸ್ ಈಕ್ವಲ್ ಟು, ಇದನ್ನು ಹಾಗೆ ಬರ್ಕೊಳ್ಳೋಣ, ಎ ಪ್ಲಸ್ ಆರ್ ಡಿ ಮೈನಸ್ ಡಿ. ಈ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್ ಎ, ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ. ಪ್ಲಸ್ ಡಿ ಮೈನಸ್ ಡಿ ಹೋಯ್ತು, ಪ್ಲಸ್ ಎ ಮೈನಸ್ ಎ ಹೋಯ್ತು. ಹಾಗಾದರೆ ಸಿ ಮೈನಸ್ ಎ ಉಳಿದಿದ್ದು, ಇಲ್ಲಿ ಆರ್ ಡಿ ಇದೆ, ಇಲ್ಲಿ ಪಿ ಡಿ ಇದೆ. ಸೊ ಡಿ ಕಾಮನ್ ತೆಕ್ಕೊಂಡ್ರೆ ಉಳಿದಿದ್ದು ಆರ್ ಮೈನಸ್ ಪಿ. ಸೊ ಡಿ ಇಂಟು ಆರ್ ಮೈನಸ್ ಪಿ ಉಳ್ಕೊಂತು. ನೆಕ್ಸ್ಟು ಕ್ವಶನ್ನ ಪ್ರಕಾರ ಎ ಮೈನಸ್ ಬಿ ಬೇಕು. ಎ ಅಂದರೆ 1, ಬಿ ಅಂದರೆ 2. 1 ಮೈನಸ್ 2 ಮಾಡೋಣ. ಈ 1 ಅಂದರೆ ಎ, 2 ಅಂದರೆ ಬಿ ಈಸ್ ಈಕ್ವಲ್ ಟು 1 ಎ ಪ್ಲಸ್ ಪಿ ಡಿ ಮೈನಸ್ ಡಿ ಮೈನಸ್ ಎ ಮೈನಸ್ ಕ್ಯೂ ಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಆಯಿತು. ಪ್ಲಸ್ ಎ ಮೈನಸ್ ಎ ಹೋಯ್ತು, ದೆನ್ ಪ್ಲಸ್ ಡಿ ಮೈನಸ್ ಡಿ ಹೋಯ್ತು. ದೆನ್ ವಾಟ್ ಈಸ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಸೊ ಎ ಮೈನಸ್ ಬಿ ಇವೆರಡರಲ್ಲೂ ಡಿ ಕಾಮನ್ ಇದೆ, ಇನ್ನು ಉಳಿದಿದ್ದು ಪಿ ಮೈನಸ್ ಕ್ಯೂ. ಸೊ ಈಗ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ಬೇಕು ಅದನ್ನು. ಸೊ ಏನೇನು ಸಬ್ಸ್ಟಿಟ್ಯೂಷನ್, ಈಗ ಪೂರ್ತಿ ಕ್ವಶನ್ನ ಬರ್ಕೊಳ್ಳೋಣ. ಏನಿದೆ ಫಸ್ಟ್ ಕ್ವಶನ್ನು, ಪಿ ಇಂಟು ಬಿ ಮೈನಸ್ ಸಿ. ಇದನ್ನು ಬೇಕಾದ್ರೆ ಮುಂದೆ ನೀವು ಬರ್ಕೊಳೋದಾದ್ರೆ ಈಗ ಬರ್ಕೊಂಬಿಡಿ, ಡಿ ಆರ್ ಮೈನಸ್ ಡಿ ಪಿ, ಡಿ ಇಂಟು ಆರ್ ಡಿ ಆರ್ ಮೈನಸ್ ಡಿ ಇಂಟು ಪಿ ಡಿ ಪಿ, ಡಿ ಇಂಟು ಕ್ಯೂ ಡಿ ಕ್ಯೂ ಮೈನಸ್ ಡಿ ಇಂಟು ಆರ್ ಡಿ ಆರ್, ಡಿ ಇಂಟು ಪಿ ಡಿ ಪಿ ಮೈನಸ್ ಡಿ ಇಂಟು ಕ್ಯೂ ಡಿ ಕ್ಯೂ. ಸೊ ಪಿ ಇಂಟು ಬಿ ಮೈನಸ್ ಸಿ ಪ್ಲಸ್ ಕ್ಯೂ ಇಂಟು ಸಿ ಮೈನಸ್ ಎ plus r into a minus b. So you have to get the answer 0. So p ಆಗೆ ಬರ್ಕೊಂತೀನಿ, p ಆಗೆ ಬರ್ಕೊಂಡು b minus c ಅಂದರೆ ಏನು ನೋಡಿ, dq minus dr. So dq minus dr plus q ಆಗೆ ಬರ್ಕೊಂತೀನಿ, ಸಾರಿ q ಅಂದರೆ q ಆಗೆ ಬರ್ಕೊಂತೀನಿ, c minus a ಅಂದರೆ dr minus dp ಪ್ಲಸ್ ನೆಕ್ಸ್ಟು ಆರ್ ಆಗೆ ಬರ್ಕೊತೀನಿ, ಎ ಮೈನಸ್ ಬಿ ಅಂದರೆ
dp minus dq. So p into dq, p dq minus pdr plus qdr minus qdp plus dp rdp ಅಥವಾ dpr minus rdq. So plus pdq cancel ಆಯಿತು, minus pdq minus pdr plus pdr plus qdr minus qdr. So answer it will be equal to 0. So ಈ ರೀತಿ we have to solve question number like this. We have to solve this question. Now let us move for question number 3. So question number 3 ಏನಿದೆ ಅಂತ ನೋಡ್ಕೊಳ್ಳೋಣ. So 3, in a quadratic equation ax square plus bx plus c is equal to 0 where a is not equal to 0, one of its root is 4 times the other root, then prove that 4b square is equal to 25ac. So let us solve question number 3. So in the question number 3 they have given ax square plus bx plus c is equal to 0. So a is equal to a, b is equal to b and c is equal to c. Now they have given one root is 4 times the other. If m is equal to m, then n is equal to 4 times of m. First ಈಗ sum ಮಾಡ್ಕೊಳ್ಳೋಣ. So m plus n is equal to minus b by a. m ಅಂದ್ರೆ m, n ಅಂದ್ರೆ 4m is equal to minus b by a. ಅಲ್ಲಿಗೆ 5m is equal to minus b by a. So m is equal to minus b divided by 5a. Next let us find out the product of the roots. mn is equal to c by a. m into n andre 4m is equal to c by a. 4m into m, 4m square is equal to c by a. So 4 into, in place of m you substitute this one. So minus b by 5a whole square is equal to c by a. So 4 minus b whole square is b square. Then 5a square is 5a whole square is 5 5s are 25a square is equal to c by a. So 4b square is equal to c into 25a square divided by a cancel ಆಯಿತು. Therefore 4b square is equal to 25. ಇಲ್ಲಿ a ಉಳಿತು, ಇಲ್ಲಿ c ಇದೆ, 25ac. So this is what we have to prove. That is 4b square is equal to 25ac. Now let us move for question number 4. So in the question number 4 they have given that is a vessel is in the form of a hollow hemisphere mounted by hollow cylinder. The diameter of the hemisphere is 14 and the total height of the vessel is 13. Find the inner surface area of the vessel. So let us calculate this one now. So ಮೊದಲು ಅವನೇನು ಹೇಳಿದಾನೆ, a vessel is in the form of a hollow hemisphere mounted by a hollow cylinder. ಫಸ್ಟು ಇಲ್ಲೊಂದು ವೆಸಲ್ ಇದೆ, ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಎಮಿಸ್ಪಿಯರ್. ಈ ಎಮಿಸ್ಪಿಯರ್ ಮೇಲೆ ಒಂದು ಸಿಲಿಂಡರು ಸರ್ಮೌಂಟ್ ಆಗಿದೆ, ಈ ಥರ ಇದೆ. ಸೊ ಅವನೇನು ಕೊಟ್ಟಿದ್ದಾನೆ, ದ ಟೋಟಲ್ ಡಯಾಮೀಟರ್ ಆಫ್ ದ ಎಮಿಸ್ಪಿಯರ್ ಕೊಟ್ಟಿದ್ದಾನೆ ವಿಚ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಹಾಗಾದರೆ ಈ ರೇಡಿಯಸ್ ಇದೆಯಲ್ಲ, ಇದು ರೇಡಿಯಸ್, ದಿಸ್ ರೇಡಿಯಸ್ ವಿಲ್ ಬಿಕಮ್ 7 ಸೆಂಟಿಮೀಟರ್. ಟೋಟಲ್ ಹೈಟ್ ಕೊಟ್ಟಿದ್ದಾನೆ, ಟೋಟಲ್ ಹೈಟ್ ಆಫ್ ದ ವೆಸಲ್ ಕೊಟ್ಟಿದ್ದಾನೆ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಇದೆ ಅಂದರೆ ಹೈಟ್ ಆಫ್ ದ ವೆಸಲ್ ವಿಲ್ ಬಿಕಮ್ 13 minus 7 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ, ಸಿಲಿಂಡರು. ಸೊ ಸಿಲಿಂಡರ್ radius of the cylinder is 7 centimeter. Height of the cylinder is 13 minus 7 6 centimeter. Hemisphere radius ಬಂದು 7 centimeter. Now ಈಗ ನಾವು total we have to find the inner surface of the vessel.
So let us find out the inner surface of the vessel. So let us calculate the inner surface of the vessel. So inner surface of the vessel na calculate ಮಾಡಬೇಕು ಅಂದ್ರೆ, so inner surface of the vessel is inner surface area of the vessel is equal to CSA of a cylinder 2 pi RH plus CSA of a hemisphere 2 pi R square. So inner surface is equal to ಎರಡರಲ್ಲೂ 2 pi R ಕಾಮನ್ ಇದೆ, ಇಲ್ಲಿ H ಮಿಕ್ತು ಇಲ್ಲಿ R ಮಿಕ್ತು. So area is equal to 2 into 22 by 7 into radius 7. Next height of the cylinder ನೋಡ್ಕೊಳೋದಾದ್ರೆ, so height of the cylinder 6 plus radius of the hemisphere 7. So 7 cancel ಆಯಿತು. So area is equal to 22 2s are 44 into 6 plus 7 is 13. So area is equal to 13 4s are 52, get 2 5 carry, 13 4s are 52 plus 5 57. So 572 centimeter square. So this is the area of inner surface area of the vessel. Now let us move for the fifth question and the last question of set C. So if root 3 sin theta minus cos theta is equal to 0, where 0 degree is theta is more than 0 degree but less than 90 degree, find the value of theta. So for that one more question is there. If tan a plus b is equal to root 3 and tan a minus b is equal to 1 by root 3, so where a plus b is greater than 0 but a plus b is lesser than or equal to 90 degree and a is greater than b, then find a and b. So let us solve both the questions. So fifth question ಅಲ್ಲಿ ಮೊದಲನೇದು root 3 sin theta minus cos theta is equal to 0. Root 3 sin theta is equal to minus cos theta become plus cos theta. So now root 3 ಇಲ್ಲೇ ಇರುತ್ತೆ is equal to cos theta divided by sin theta. Cos theta by sin theta is cot theta which is equal to root 3. So ನಮಗೆ ಬೇಕಾಗಿರೋದು theta value. Cot theta is equal to root 3. Cot theta is equal to cot root 3 ಅಂತ ಬಂದ್ರೆ it is 30 degree. So what is the value of theta? Therefore theta is equal to 30 degree. So like this we have to find out the value of theta. Next, in this one only one more internal choice question is there. So let us solve that one. What they have given, tan a plus b given which is equal to root 3 and tan a minus b given which is equal to 1 by root 3. We have to find out the value of a and b. So tan a plus b is equal to, so root 3 means tan 60 degree. Then tan a minus b is equal to 1 by root 3 is tan 30 degree. So both the tans will, what is the remaining, a plus b is equal to 60 degree, call it as 1. Then a minus b is equal to 30 degree, you call it as 2. In a plus b is there, sorry, in 1 plus b is there, in 2 minus b is there, add 1 and 2. So if you add 1 and 2, what we will get, a plus b is equal to 60 and a minus b is equal to 30. So plus b minus b cancel, 2a is equal to 90, a is equal to 2 1s are 2 45s. The value of a is 45 degree. After getting value of a, find the value of b. A plus b is equal to 60. B is equal to 60 minus a. So b is equal to 60 minus 45. Therefore, the value of b is 15 degree. So a is 45 and b is 15. So by this we have successfully solved all the questions related to Pancharatna series 1, set A, set B and set C. In the next video, we are going to solve the questions related to Pancharatna series 2, set A. Till then, thank you very much. Still, those who are not subscribed my channel, please subscribe my channel. Those who already subscribed,
Please watch my videos, like my videos, and share my videos. And don't forget to press the bell icon to get the notification for the next video. Thus, thanks for everyone for supporting my YouTube channel. Once again, thank you very much.